ಪ್ರಪ್ರಥಮ ಮೊದಲ ಮಹಿಳಾ ವಕೀಲ ಕಾರ್ನೆಲಿಯಾ ಸುರಾಬ್ಜಿ ಇವರು 15 ನವೆಂಬರ್ 1864 ಜನಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಓದಿದ ಮೊದಲ ಮಹಿಳೆ ಮತ್ತು ಬ್ರಿಟನ್ನಿಯಲ್ಲಿ ಪದವಿ ಪಡೆದ ಮೊದಲ ಭಾರತದ ಮಹಿಳೆ. ಸುಬ್ಬಲಕ್ಷ್ಮಿ ಅವರು ಸೆಪ್ಟೆಂಬರ್ 16, 1916ರಂದು ಮದುವೆಯಲ್ಲಿ ಜನಿಸಿದರು. ತಾಯಿ ವೀಣಾ ದಾನಿಮ್ಮಯವರ ಶಿಷ್ಯ ಮತ್ತು ಪ್ರಸಿದ್ಧ ವೀಣಾ ವಾದಕ ಷಣ್ಮುಖ ಒಡವು ಅವರಿಂದ ಶಾಸ್ತ್ರೀಯ ಸಂಗೀತದ ತರಬೇತಿ ಪಡೆದರು. ಇವರಿಗೆ ಬಂದ ಪ್ರಶಸ್ತಿಗಳೆಂದರೆ ಭಾರತ ರತ್ನ 1998ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಎಂ.ಎಸ್. ಸುಬ್ಬಲಕ್ಷ್ಮಿ ಅವರು ಹಾಡಿದ ಹಾಡನ್ನು ನಾನು ಈಗ ಹಾಡುತ್ತೇನೆ. ನಾವು ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ಹಾಡುತ್ತೇವೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ ಶಾರ್ದೂಲರ ಕರ್ತವ್ಯ ದೈವಮಾನ್ಯ ಕಾಮ್ಯ ಉತ್ತಿಷ್ಟ ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರಿಲೋಕ. ರಜಿಯಾ ಸುಲ್ತಾನ್ ಅವರ ತಂದೆ ಹೆಸರು ದೆಹಲಿ ಸುಲ್ತಾನ್, ತಾಯಿ ತುನ್ಕಾ ಖಾತೂನ್. ಜನನ 1205ರಲ್ಲಿ ಉತ್ತರ ಪ್ರದೇಶದ ಬಂಗಾಲದಲ್ಲಿ ಜನಿಸಿದರು. ತರಬೇತಿ ರಾಜಕುಮಾರಿಯಂತೆ ಬೆಳೆಯದೆ ಸಣ್ಣ ವಯಸ್ಸಿನಲ್ಲಿ ವಿಲ್ಲು ಕುದುರೆ ಸವಾರಿ ಮತ್ತು ರಾಜ್ಯದ ಆಡಳಿತದಲ್ಲಿ ವಿಶೇಷ ತರಬೇತಿ ಪಡೆದಿದ್ದರು. ಅಧಿಕಾರ ವಿಲ್ಲುತ ಮಿಶ್ರ ತನ್ನ ಗಂಡು ಮಕ್ಕಳಿಗಿಂತ ರಜಿಯಾ ಹೆಚ್ಚು ಸಮರ್ಥಳ ಎಂದು ನಂಬಿ ಆಕರ್ನ ತನ್ನ ಉತ್ತರಾಧಿಕಾರಿಯಾಗಿ ಘೋಷಿಸಿದರು.